ಮುಚ್ಚಮ್ಮ ಈಕಿಗೆ ಅವನ ಹೆಂಡತಿ ಸಮಸ್ಯೆ ಬತ್ತು. ಮಗಳ ಮನ್ಯಾಗ ಒಂದು ಮುದುಕೆತ್ತು. ಏನು ತಂಗಿ ಅಂದ್ಲು, ನನ್ನ ಗಂಡ ಇದನ್ನು ಏನು ಇಟ್ಟನೆ ಏನಿಲ್ಲ, ಇಟ್ಟೆ ಬಾಗಿಲು ತೆಗಿತಾನ, ಅಟ್ಟೆ ನೋಡ್ತಾನ, ಮುಸ್ತಾನ. ನನ್ನ ಮುಂದೆ ಯಾವುದ್ರೂ ಮುಚ್ಚಿಟ್ಕೊಂಡಿಲ್ಲ. ಇದು ಒಂದು ಹೇಳಿಲ್ಲ ನನಗೆ ತಳ್ಳಕತ್ಲಿಕ್ಕೆ. ಅವಾಗ ಅದು ಮುದುಕೆಂತು, ತಂಗಿ ಒಮ್ಮೆ ಸಮಸ್ಯೆ ಬಂದ ಬಳಿಕ ಸಮಸ್ಯೆ ನಿವಾರಣೆ ಮಾಡ್ಕೋಬೇಕು. ಹೆಂಗೆ ಮಾಡ್ಕೊಳ್ಳೋ ಸಮಸ್ಯೆ ನಿವಾರಣೆ? ಅವಾಗ ಆಕೆ ಅಂದ್ಲು, ಸಮಸ್ಯೆ ಹೆಂಗೆ ನಿವಾರಣೆ ಮಾಡ್ಕೊಡೋದು ಅಂತಂದ್ರೆ ಅದನ್ನು ಆ ಕೀಲಿ ತೆಗೆದು ನೋಡು. ಕೀಲಿ ನೀರು ನನ್ನ ಬಲ್ಲಿ. ಮಳೆ ಬರಕತ್ತೇನ್ರಿ? ಏನ್ರಿ? ಅದನ್ನು ಕೀಲಿ ಅಂದ ಹೆಂಗೆ ತೆಗೆದು ನೋಡೋದು? ನನ್ನ ಬಳಿ ಕೀಲಿ ಕೈಗಳಿಲ್ಲ. ಇದು ಮುದುಕಿ ಎಲ್ಲಿದ್ದು ಗೋಳೆ ಮಾಡಿತಾನೆ, ಈಸು ಗೋಳೆ ಮಾಡಿತ್ತು ಜೋಗಿಯರ್ ಬಲ್ಲಿ. ಹಂಗೆ ಅದು ತೊಗೊಂಡು ಬಂದು ಕೊಡ್ತಿದ್ರೆ ಯಾವ್ದು ಹತ್ತದ ನೋಡತ್ತೆ ಕೊಣಂದು. ಯಾವಾಗ ಹತ್ತದ ನೋಡತ್ತಂದ್ಕೊಳ್ಳಿ ಅದ್ರಾಗ ಹಿಂಗೆಲ್ಲ ಕೂಡಿ ತೆಗೆದ್ರಾಗ ಒಂದು ಕೀಲಿ ಹತ್ತೇ ಬಿಡ್ತು, ಕಪಾಟ ತೆಗಿತು. ಯಾವಾಗಿಂದ ಕಪಾಟ ತೆಗಿತು? ನಿಮ್ಗೊಂದು ಮಾತು ಹೇಳ್ತೀನಿ, ಯಾವತ್ತಿಕೊಂಡು ಚೀರ್ಲಿಕ್ಕೆ. ಯಾಕೆ ತಂಗಿ ಏನದ? ಅಯ್ಯಾಕ ಇದ್ರಾಗ ಏನೂ ಇಲ್ಲ, ಯಾವ ಒಂದು ತಲೆ ಡೋಗ್ಯದ ಅಂದ್ಲು. ಈಕೆ ಅಂದ್ಲು, ನನಗೆ ಗೊತ್ತಿತ್ತು ಯವ್ವ ಹಿಂಗೆ ಹಾಕದತ್ತನ್ನೋದು ತಂದ್ಲು ಮುದುಕಿ. ಈಗ ಏನು ಗೊತ್ತಿದ್ದವ್ರಂಗೆ ಇದು ಯಾರ್ದಿದ್ದಿರ್ಬೇಕು? ಇದು ಡೋಗಿಯರು ಯಾರಿದ್ದಿರ್ಬೇಕು? ಯಾರು ತಂದಿಟ್ಟ ನನ್ನ ಗಂಡ? ಯಾಕೆ ಹಿಂಗೆ ತಂದಿಟ್ಟ ಅನ್ನತ್ತಿಕೊಂಡು, ಅಯ್ಯೋ ತಂಗಿ ಅದೇನು ಕೇಳ್ತೇವ, ನಾನು ಬಾಯಿಲೇನು ಕೇಳ್ತಿ, ಬ್ಯಾಡ ಬಿಡಿ ಅವ ಇರಲಿ, ಅದ್ರ ದೊಡ್ಡ ಕತೆ ಅದ ಅಂದ್ಲಿಕ್ಕೆ ಮುದುಕಿ. ದೊಡ್ಡ ಕತೆ ಏನದ ಅಂದ್ಲು ನೋಡಿ, ಸುಮ್ಮನೆ ಹುಟ್ಟಿಸ್ಲಾಗತ್ತದ ಮುದುಕಿದು. ದೊಡ್ಡ ಕತೆ ಏನದ? ಅಯ್ಯ ಬ್ಯಾಡವ, ಮತ್ತು ನಾ ಎಲ್ಲಿದು ಮಾಡಲಿ? ಇಲ್ಲ ಏನದ ಹೇಳರಿ ಹೇಳು, ಏನದ ಹೇಳರಿ ಹೇಳು. ಏನು ಕೇಳ್ತೇವ? ನಿನ್ನ ಲಗ್ನ ಮಾಡ್ಕೊಳಕ್ಕಿಂತ ಮೊದಲ ಒಬ್ಬಕ್ಕಿನ ಮ್ಯಾಲೆ ಪ್ರೀತಿ ಮಾಡಿದ್ದ. ಕೇಳ್ರಿ ಕತೆ, ಮುದುಕಿ ಹುಟ್ಟಿಸ್. ಒಬ್ಬಕ್ಕಿನ ಪ್ರೀತಿ ಮಾಡಿದ್ದ. ಯಾವಾಗ ಆಕೆ ಅಂದ್ರೆ ಸತ್ತಳು, ಆಕಿನ ಮ್ಯಾಗಿನ ಪ್ರೀತಿ. ಜನ ಮಾತಾಡ್ತದೆ, ಅಯ್ಯೋ ಅವಳಿಗೇನು ಮಕ್ಕಳು ಹಾಕವೆ, ಅವಳು ಬಂಜದಳೆ ಹತ್ತುಕೊಂಡಿದ್ದ ಜನ ಮಾತಾಡ್ತಿರ್ತಾರಲ್ಲ. ಈ ಮಕ್ಕಳು ಆಗದೆ ಇರ್ತಕ್ಕಂಥದ್ದು ಒಂದು ಸಂಕಟ ಆದ್ರೆ ಏನ್ರಿ, ಆ ಜನ ಆಡ್ಕೊಳ್ತಕ್ಕಂಥದ್ದು ದುಃಖ ಇನ್ನೊಂದು ಕಡೆಗಿಂದ ಬೇರೆನೆ. ಇದು ಮಕ್ಕಳಾಗೋದು ಇದು ಯಾರ ಕೈಯಾಗೂ ಕೂಡ ಇಲ್ಲ. ನಾವೆಲ್ಲ ಇನ್ನೊಬ್ಬರಿಗಿಂದ ಮಕ್ಕಳು ಆಲಾರ್ದವ್ರಿಗಿಂದ ಆಡ್ಕೋತೀವಿ, ಮಾಡ್ತೀವಿ. ಎಷ್ಟು ತ್ರಾಸ ಹಾಕದ್ರಿ. ಯಾವೊಬ್ಬಕ್ಕೆ ಹೆಣ್ಮಗಳು ಪಾಪ ಮಕ್ಕಳಾಗದೇ ಇರ್ತಕ್ಕಂಥ ಹೆಣ್ಣು ಮಗಳು ಒಂದು ವೇಳೆ ಅಂದ್ರೆ ಯಾರ್ದಾರ ಮನೆಗೆ ಅಂತ ತೊಟ್ಟಲ ಕಾರಣ ಇತ್ತು, ಇವಳು ಕೂಡ ಹೋಗಿದ್ಲು. ಹೋಗಿ ಆ ತೊಟ್ಟದೊಳಗೆ ಆಡ್ತಕ್ಕಂಥ ಕೂಸಿನ ಇನ್ನೇನು ಎತ್ಕೋಬೇಕತ್ತಿಕೊಂಡು ಅನ್ನೋದ್ರೊಳಗೆ ಯಾವ್ರೇ ಒಬ್ಬಕ್ಕೆ, ಅಯ್ಯ ತಂಗಿ ಆಕಿಗೆ ಮಕ್ಕಳಾಗಿಲ್ಲ ಇವ, ಬಂಜಿ ಕೈಯಾಗಿಂದ ಕೂಸಿನ ಕೊಡಬೇಡ್ರಿ, ನಿನ್ನ ಮಗನಿಗೆ ಏನು ರೀ ಹಾಕದ ಹತ್ತಿಕೊಂಡಂದಾಗ. ಮಕ್ಕಳಾಲಾರ್ದಂಥ ಹೆಣ್ಮಗಳಿಗಿಂದ ಹೆಂಗೆ ಆಗ್ಲಿಕ್ಕಿಲ್ರಿ? ತ್ರಾಸಕತ್ತಿಲ್ಲ. ಆಡಬಾರ್ದು. ಏಸ್ ಕಾಲ ಕೂಡ ಇನ್ನೊಬ್ಬ ಹೆಣ್ಮಕ್ಳ ಬಗ್ಗೆ ಏನ್ರಿ, ಮಕ್ಕಳಾಗದೇ ಇರ್ತಕ್ಕಂಥವ್ರ ಬಗ್ಗೆನೇ ಆಗಲಿ, ಇನ್ನೊಬ್ಬರ ಬಡತನ ನೋಡಿನೇ ಆಗಲಿ, ನಾವು ಏಸ್ ಕಾಲಕ್ಕೆ ಕೊಡೋದು ಮತ್ತೊಬ್ಬರ ಬಗ್ಗೆ ದಯವಿಟ್ಟು ನೀವು ತಾಯಂದಿರಲ್ಲ ಕೇಳ್ಕೊತೀನಿ. ಯಾವ ಹೆಣ್ಣು ಮಗಳು ಕೂಡ ಇನ್ನೊಬ್ಬ ಹೆಣ್ಣು ಮಗಳ ಬಗ್ಗೆ ಒಟ್ಟು ಮಾತಾಡಬೇಡ್ರಿ. ಯಾಕಂದ್ರೆ ಇದೊಂದು ನಾವು ಪಾಲನೆ ಮಾಡಬೇಕು. ಯಾಕಂದ್ರೆ ನಿಮ್ಮಂಗೆ ಅವ್ರದ್ದು ಜೀವ ಇರ್ತದೆ. ಭಗವಂತ ಇಟ್ಟು ನಿಮಗೆ ಕೊಟ್ಟಿರ್ತಾನ, ಅವ್ರಿಗಿಟ್ಟು ಸ್ವಲ್ಪ ಲೇಟ್ ಮಾಡಿರ್ತಾನ. ಆದ್ರೆ ನೀವು ಆಡ್ತಕ್ಕಂಥ ಮಾತುಗಳೇನದವಲ್ಲ, ಅವಳ ಮನಸ್ಸಿಗೆ ಅದು ನೋವು ಆಯಿತು ಹೊತ್ತಿಕೊಂಡ್ರೆ ಅವಳು ಪಟ್ಟಿರ್ತಕ್ಕಂಥ ನೋವು ನಿಮಗೆ ಸುಮ್ಮನೆ ಬಿಡೋಂಗಿಲ್ಲ, ಅದು ಶಾಪ ಆಗ್ಯಂದ ಪರಿಣಾಮ ಬೀರ್ತವೆ. ಬರೀ ಸ್ವಾಮಿಗಳು ಕೊಟ್ಟರೆ ಶಾಪ ಹಾಕದ ತಿಳ್ಕೊಳಕ್ಕೆ ಹೋಗ್ಬೇಡ್ರಿ. ಯಾರೇನು ಅಂತಿರ್ತಾರಲ್ಲ, ಮಗನ ನಿನ್ನ ಸುಟ್ಟು ಬಿಡ್ತೀನಿ ಅಂತಲ್ಲ, ಏನು ಸುಡಲ್ಲ. ಶಾಪ ಕೂಡ ಎಂದೂ ಕೂಡ ಸ್ವಾಮಿ ಆಗಂಗಿಲ್ಲ. ಭಕ್ತನಲ್ಲಿ ಇರ್ತಕ್ಕಂಥ ತಾಪವನ್ನು ಕಳೀತಕ್ಕಂಥವ ಅವ ಸ್ವಾಮಿ ಅಕ್ಕನೇ ಹೊರತಾಗಿ ಎಲ್ಲರೂ ಕೂಡ ಸ್ವಾಮಿಗಳಾಗಕ್ಕಾಗಂಗಿಲ್ಲ. ಶಾಪ ಕೂಡ ಅಲ್ಲ ಸ್ವಾಮಿ ಏನ್ರಿ. ಬರೀ ಸ್ವಾಮಿಗಳು ಕೊಟ್ಟರೆ ಶಾಪ ತಡ್ತದೆ ತಿಳ್ಕೊಳಕ್ಕೆ ಒಂದು ಹೋಗ್ಬೇಡ್ರಿ. ಯಾರೇ ಒಳ್ಳೆ ಮನುಷ್ಯರಿದ್ರು ಏನ್ರಿ, ಒಳ್ಳೆ ಗುಣ ಇತ್ತು, ಸಾತ್ವಿಕ ಮನುಷ್ಯ ಇದ್ದ, ಸಂಭಾಯಿತ ಮನುಷ್ಯ ಇದ್ದ, ಅವನಿಗೆ ನಾವು ಏನಾದರೂ ಕೂಡ ಆಡಿ ಏನ್ರಿ ಅವನ ಬಗ್ಗೆ ನಾವು ಕೆಟ್ಟದನ್ನು ಮಾತಾಡಿ ಅವನ ಮನಸ್ಸಿಗೆ ನೋವು ಕೊಟ್ಟರೆ ಅಂತಂದ್ರೆ ಅವನ ಮನಸ್ಸಿಗೆ ಆಗಿರ್ತಕ್ಕ ನೋವನ್ನೇ ನಿಮ್ಮ ಮನೆತನಕ್ಕೆ ಅಂದ್ರೆ ಶಾಪ ಹಾಕೋದು. ಅದನ್ನು ನಾವು ಕಲ್ಪನಾದೊಳಗೆ ಇಟ್ಕೋಬೇಕು. ಗಂಡಿರಲಿ ಹೆಣ್ಣಿರಲಿ, ಇನ್ನೊಬ್ಬರ ಬಗ್ಗೆ ಅಂದ ಇನ್ನೊಬ್ಬರ ಮನಸ್ಸಿಗೆ ನೋವು ಆಗಲಾರ್ದಂಗೆ ಬದುಕ್ತಕ್ಕಂಥದ್ದೇ ಮನುಷ್ಯ ಮಾನವೀಯತೆ ಗುಣ. ಇನ್ನೊಬ್ರಿಗಿಂದ ದ್ರೋಹ ಆಗಲಾರ್ದಂಗೆ, ಇನ್ನೊಬ್ರಿಗಿಂದ ಅನ್ಯಾಯ ಆಗಲಾರ್ದಂಗೆ, ಇನ್ನೊಬ್ರಿಗಿಂದ ಕೆಟ್ಟದಾಗಲಾರ್ದಂಗೆ, ಇನ್ನೊಬ್ಬರ ಮನಸ್ಸಿಗೆ ನೋವು ಆಗಲಾರ್ದಂಗೆ ಯಾರು ಬದುಕು ಮಾಡ್ತಾರಲ್ಲ ಅವರೇ ನಿಜವಾಗಿರ್ತಕ್ಕಂಥ ಧರ್ಮವಂತರು. ಮುಂಜಾನೆದು ಮಂದಿದೆ ಅಂದ ತಲೆ ಬೋಳಿಸಿ ಅಂದು ಇಟ್ಟು ರಬ್ಬ ವಿಭೂತಿ ಹಚ್ಕೊಂಡು ಊರು ತುಂಬ ಅಡ್ಡಾಡ ಧರ್ಮ ಅಂತನವ ಏನ್ರಿ. ದಿನ ಹೊತ್ತುಂಟ್ರು ಬರೀ ಮಂದಿ ಕಿಸೆ ಕತ್ತರಿಸಿ ಮಂದಿ ನಿಂದ ಮಾಡ್ಕೊಂತ ಮಂದಿದಿಂದ ಕೆಟ್ಟದ್ದು ಮಾತಾಡ್ಕೊಂತ ಜೀವನ ಕಳೆದ್ರೆ ಇವನಿಗೆ ಧರ್ಮ ಅಂತ ಹತ್ತಿಕೊಂಡ ನಂಗೆಲ್ಲ. ಇನ್ನೊಬ್ಬರು ಯಾರ ಮನಸ್ಸಿಗೂ ಕೊಡುವ ನೋವು ಕೊಡದೇ ಇರ್ತಕ್ಕಂಥ ವ್ಯಕ್ತಿ ಏನಿರ್ತಾನಲ್ಲ ಅವ ನಿಜವಾಗಿರ್ತಕ್ಕಂಥ ಧರ್ಮ ಅಂತಾನೆ ಹೊರತಾಗಿ ಎಲ್ಲರೂ ಕೂಡ ಧರ್ಮವಂತರಾಗಕ್ಕಾಗಂಗಿಲ್ಲ. ಯಾವಾಗ ಇಲ್ಲಿ
ಪಾಪ ಪಾರ್ವತಿ ಪರಮಾತ್ಮನಿಗೆ ಅಂತಾಳೆ, ಏನು ಕೇಳಕತ್ತಾಳ ಅವಳು ಜೀವನದೊಳಗಿಂದ ಏನು ಕೇಳಕತ್ತಾಳೆ? ನಿನ್ನ ಹತ್ರ ರೊಕ್ಕ ಕೇಳಲಿಲ್ಲ, ಬಂಗಾರ ಕೇಳಿಲ್ಲ. ಪರಮಾತ್ಮ ಒಂದೇ ಒಂದು ಮಗುವಿನನ್ನು ಕೊಡು ಹೊತ್ತುಕೊಂಡು ಕೇಳಕತ್ತಾಳೆ. 18 ವರ್ಷಗಳಿಂದ ನಿನ್ನ ಗದಿಗೆ ಇದ್ರಿ ಕೂತ್ಕೊಂಡು, ನಿನ್ನ ಲಿಂಗದ ಇದ್ರಿ ಕೂತ್ಕೊಂಡಿಂದ ಕಣ್ಣೀರು ಹಾಕ್ತಾಳೆ. ಅವಳಿಗೊಂದು ಮಗುವಿನನ್ನು ಕೊಡಬೇಕಿಲ್ಲ ಹತ್ತಿಕೊಂಡೊಂದು. ಯಾವಾಗಿಂದ ಪಾರ್ವತಿ ಪರಮಾತ್ಮನಿಗೆಂದ ಪ್ರಶ್ನೆ ಮಾಡಿದಾಗ ಪರಮಾತ್ಮ ಒಂದು ಕ್ಷಣ ಪರಮಾತ್ಮನ ಕಣ್ಣಾಗು ನೀರು ಬಂದುವತ್ತು. ನೋಡ್ರಿ ಮಡಿಯಮ್ಮನ ಭಕ್ತಿ, ಅವಳಲ್ಲಿರ್ತಕ್ಕಂಥ ಶ್ರದ್ಧೆ, ಅವಳು ಮಾಡ್ತಕ್ಕಂಥ ದಾನ ಧರ್ಮವನ್ನು ನೋಡಿ ಒಂದು ಕ್ಷಣ ಪರಮಾತ್ಮನ ಕಣ್ಣಾಗ ನೀರು ಬಂದು ಪಾರ್ವತಿ ಅಂದಾಗ ಅವಾಗಿಂದ ಪರಮಾತ್ಮ ಅಂತಾನೆ, ಪಾರ್ವತಿ ನಿನ್ನ ಮಾತಿಗೆ ಅನುಗುಣವಾಗಿ ನೀ ಹೇಳ್ದಂಗೆ ಅವಳಿಗೊಂದು ಮಗುವಿನನ್ನು ಕೊಡಬೇಕು ಏನ್ರಿ. ಯಾವಾಗ ಒಂದು ಮಗುವಿನನ್ನು ಕೊಡಬೇಕು, ಆದ್ರೆ ಪರಮಾತ್ಮ ಒಂದು ಮಾತು ಅಂತಾನೆ, ಪಾರ್ವತಿ ಈ ಜನ್ಮದೊಳಗೆ ಅವಳಿಗೆ ಮಕ್ಕಳ ಯೋಗ ಇಲ್ಲ. ನೋಡಿ ಸ್ವತಃ ಪರಮಾತ್ಮ ಅಂತಾನೆ, ಅವಳಿಗೆ ಈ ಜನ್ಮದೊಳಗಿಂದ ಮಕ್ಕಳ ಯೋಗ ಇಲ್ಲ. ಯಾವಾಗಿಂದ ಈ ಜನ್ಮದೊಳಗಿಂದ ಮಕ್ಕಳ ಯೋಗ ಇಲ್ಲ ತಗೊಂಡ ಪರಮಾತ್ಮ ಹೇಳಿದಾಗ ಅವಾಗಿಂದ ಪಾರ್ವತಿ ಅಂತಾಳೆ, ಯಾಕಿಲ್ಲ ಅವಳಿಗೆ ಈ ಜನ್ಮದೊಳಗೆ ಮಕ್ಕಳ ಯೋಗ ತಗೊಂಡ ಕೇಳಿದಾಗ ಅವಾಗಿಂದ ಪರಮಾತ್ಮ ಹೇಳ್ತಾನೆ, ಪಾರ್ವತಿ ಹಿಂದಿನ ಜನ್ಮದೊಳಗೆ ಒಂದು ಮಗುವಿನನ್ನು ಕೊಲೆ ಮಾಡಿರ್ತಕ್ಕಂಥ ಪಾಪ ಮಾಡ್ಯಾಳ. ಏನಾಗ್ಯದ್ರಿ? ಸುಮ್ಮ ಕುಂದ್ರಿ ತಮ್ಮ, ದೊಡ್ಡವ್ರಾಗಿರಿ, ಮಕ್ಕದ ಮೇಲೆ ಮೀಸಿ ಬಂದಾವ, ಚಂದ ಕುತ್ಕೊಂಡು ಪುರಾಣ ಕೇಳು. ಮುಂದೆ ನೀನು ಏನು ಯಾವ ಶರಣಾಗಮಿದೆವು ಸಂತ ಆಗಮಿದೆ ತೇತಿಲ್ಲ. ನಾವು ಕೇಳಬೇಕು, ಮಾತಾಡೋದ್ರಿಂದ ಏನು ಅರ್ಥ ಆಗಂಗಿಲ್ಲ ಏನ್ರಿ. ಕೇಳ್ರಿ, ನಮ್ದೇನು ಮಾಡಿದ್ರು, ಯಾರು ಮಾತಾಡೋರು ತಿರುಗಾಡೋರು ತಿರುಗಾಡ್ತಾರೆ. ಆಕಾಶವಾಣಿ ವಾರ್ತೆಗಳು ಓದುತ್ತಿರೋ ಗಡಿಗಡಿಗೂ ಸ್ವಾಮಿಗಳು ಕೇಳ್ತಾನೆ, ರೇಡಿಯೋ ಬಂದ್ ಮಾಡೋ ಮಾಡ್ತಾನೆ. ನಾಳೆ ನಾ ಪುಗ್ಸೆಟ್ಟೆ ಬಂದವಂತೂ ಅಲ್ಲ. ಯಾಕ್ರಿ ನಾನು ಪುಗ್ಸೆಟ್ಟೆ ಬಂದೀನಿ ಅಂದ್ರೆ ನಿಮ್ಮ ಊರಿಗೆ ಪುರಾಣಕ್ಕೆ. ಈಗ ಹೊಲದಾಗ ಸದಿ ತೆಗಿಲಕ್ಕೆ ಹಚ್ಚಿರ್ತೀರಿ, 300 ರೂಪಾಯಿ ಕೊಟ್ಟು ಕೂಲಿ ಕೊಟ್ಟಿರ್ತೀರಿ. ನನ್ನ ದುಡಿಸ್ಕೋರಿ. ಯಾಕ್ರಿ ಇನ್ನೂ ಕೇಳಬೇಕನ್ನಂತ ಹಂಬಲಿತ್ತು ಅಂತಂದ್ರೆ ಇನ್ನೊಂದು 15-15 ಮಿನಿಟ್ ಹೆಚ್ಚಿಗೆ ಹೇಳ್ರಿ ಅಪ್ಪವ್ರ ಹತ್ತಿಕೊಂಡ್ರೆ ಹೇಳ್ತೀವಿ ನಾವು. ತೇತ್ರಿ ನಾ ಏನು ಉಳು ಪುರಾಣಿಕರಂಗೆ ಶಾಸ್ತ್ರಿಗಳ ಮೈ ಉಳಿಸ್ಕೊಳ್ಳಲ್ಲ ನಾವು. ತೇತಿಲ್ಲ 2 ತಾಸು ಪುರಾಣ ಯಾವ ಶಾಸ್ತ್ರಿನೂ ಹೇಳಲ್ಲ, ಯಾವ ಸ್ವಾಮಿನೂ ಹೇಳಲ್ಲ. ತೇತಿಲ್ರಿ, ಕೇಳ್ರಿ ಚಂದ ಲಕ್ಷ ಕೊಟ್ಟು. ಇರಲಿಲ್ಲ ಕುಂದ್ರಿ ಈಗ ಮತ್ತೆ ಗದ್ದಲೆ ಬಸ್ತಾರೆ. ಕುಂದ್ರೆ ಆಯ್ತಮ್ಮ ಸಮ್ ಕುಂದ್ರಿ ಆಯ್ತು. ಇನ್ನೊಂದು 15 ಮಿನಿಟ್ ಟೈಮ್ ಬತ್ತು ನಮ್ದು ಏನ್ರಿ. ಕೇಳ್ರಿ ಹೆಂಗೆ ಪರಮಾತ್ಮ ಒಂದು ಮಾತು ಹೇಳ್ತಾನೆ, ಪಾರ್ವತಿ ಅವಳಿಗೆ ಈ ಜನ್ಮದೊಳಗಿನ ಮಕ್ಕಳ ಯೋಗ ಇಲ್ಲ. ಯಾಕಿಲ್ಲ ಅಂತಕೊಂಡ ಪ್ರಶ್ನೆ ಮಾಡಿದ್ರೆ ಸ್ವತಃ ಪರಮಾತ್ಮನ ಹೇಳ್ತಾನೆ, ಪಾರ್ವತಿ ಹಿಂದಿನ ಜನ್ಮದೊಳಗೆ ಇವಳಿ ಮಡಿಯಮ್ಮ ಒಂದು ಮಗುವಿನನ್ನು ಕೊಲೆ ಮಾಡಿರ್ತಕ್ಕಂಥ ಪಾಪ ಅದಲ್ಲ, ಆ ಕೊಲೆ ಮಾಡಿದ ಪಾಪಕ್ಕಾಗಿ ಈ ಜನ್ಮದೊಳಗಿಂದ ಅವಳಿಗೆ ಮಕ್ಕಳ ಯೋಗ ಇಲ್ಲ ತಿಳ್ಕೊಂಡು ಬ್ರಹ್ಮ ಹಣಿ ಮೇಲಿಂದ ಬರೆದು ಬಿಟ್ಟಾನ. ಏನೂ ಮಾಡೋಕ್ಕಾಗಲ್ಲ. ಹಣಿ ಮೇಲಿಂದ ಬರೆದಿರ್ತಕ್ಕಂಥ ಎಂತೀವಿ ಹಣೆ ಬರ ಅಂತಕ್ಕಂಥ ಯಾರಿಂದಲೂ ಕೂಡ ತಪ್ಪಿಸ್ಲಿಕ್ಕಾಗಂಗಿಲ್ಲ. ನೀ ಸ್ವಾಮಿರು, ಶರಣನಿರು, ಸಂತನಿರು, ಸಂಸಾರಿಯರು, ಯಾರಿಗಿರು, ಸಾಮಾನ್ಯ ವ್ಯಕ್ತಿಗಿರು, ಯಾರಿದ್ರೂ ಕೂಡ ಅದು ಹಣೆ ಬರ ಅಂತಕ್ಕಂಥ ಇರ್ತದಲ್ಲ. ತಾಯಿ ಗರ್ಭದೊಳಗಿದ್ದಾಗ 8ನೇ ತಿಂಗಳಿಗೆಂದ ಏನು ಪರಮ ಬ್ರಹ್ಮ ಬಂದು ನಮ್ಮ ಹಣಿ ಮೇಲಿಂದ ಬರೆದು ಹೋಗ್ಕನಲ್ಲ, ಅದನ್ನು ಯಾರಿಂದಲೂ ಕೂಡ ಅಳಕಿಸ್ಲಿಕ್ಕೆ ಆಗಂಗಿಲ್ಲ. ಹರಿಶ್ಚಂದ್ರ ಮಹಾರಾಜನ ಗೊತ್ತದ ನಿಮಗೆ? ಹರಿಶ್ಚಂದ್ರ ಮಹಾರಾಜ್ ಏನು ತಪ್ಪಣೆ ನಡ್ರಿ ನಿಜ ಜೀವನದಾಗ? ಒಂದು ದಿವಸನೂ ಕೂಡ ಒಂದು ಸೆಕೆಂಡ್ನು ಕೂಡ ಅವ ಸುಳ್ಳನ್ನು ಮಾತಾಡಲಿಲ್ಲ. ಎಲ್ಲರೂ ಎಚ್ಚರಿದ್ದಾಗ ಅಲ್ಲ, ನಿದ್ದೆಗಣ್ಣಾಗನೂ ಕೂಡ ಸುಳ್ಳನ್ನು ಮಾತಾಡಲಿಲ್ಲ. ಸತ್ಯಕ್ಕಾಗಿನೇ ಬದುಕದ, ಸತ್ಯವನ್ನೇ ಹೇಳ್ದ, ಸತ್ಯತನದಿಂದೆಲ್ಲ ರಾಜ್ಯವನ್ನು ಮಾಡ್ದ. ಆದ್ರೆ ಅವ ಎಷ್ಟೇ ಸತ್ಯವಂತನಾಗಿರಲಿ, ಎಷ್ಟೇ ರಾಜನಾಗಿರಲಿ, ಆದ್ರೆ ಅವನ ಹಣೆ ಬರ ಏನು ಬರೆದಿತ್ತು ಅಂತಕೊಂಡೆ ಕೇಳಿದ್ರ ಏನ್ರಿ, ತನ್ನನ್ನು ತಾನು ಮಾರ್ಕೋಬೇಕಾಯ್ತು, ಹೆಂಡತಿ ಮಗುವಿನನ್ನು ಮಾರಬೇಕಾಯ್ತು, ಹೋಗಿ ಸುಡುಗಾಡು ಕಾಯ್ಬೇಕಾಯ್ತು. ಅವನ ಹಣೆ ಬರೆದಾಗ ಅದು ಬರೆದಿತ್ತು. ಯಾಕೆ? ಹಿಂದಿನ ಜನ್ಮದಾಗ ಮಾಡಿರ್ತಕ್ಕಂಥ ಪಾಪ. ಗಾಂಧೀಜಿ ಏನು ತಪ್ಪು ಮಾಡ್ಯಾನ್ರಿ? ಇವಾಗ ಗಾಂಧೀಜಿ ಹಣೆ ಬರೆದೊಳಗೆ ಏನು ಬರೆದಿತ್ತು? ಇಷ್ಟೆಲ್ಲ ಸ್ವತಂತ್ರಕ್ಕಾಗಿ, ಭಾರತ ದೇಶದ ಸ್ವತಂತ್ರಕ್ಕಾಗಿ ಏನೆಲ್ಲ ದುಡ್ದ ಸೇವಾ ಮಾಡ್ದ, ಏನು ಎಲ್ಲವನ್ನು ಕೂಡ ಮಾಡ್ದ. ಆದರೆ ಅವನ ಹಣೆ ಬರ ಏನು ಬರೆದಿತ್ತು? ಗೋಡ್ಸೆನ ಗುಂಡೇಟಿಗೆಂದು ಸಾಯೋದು ಬರೆದಿತ್ತು. ನೀವೆಲ್ಲ ಕೃಷ್ಣ ದೇವರು ಹತ್ತುಕೊಂಡಂತೀರಿ. ಕೃಷ್ಣನ ಹಣೆ ಬರದೊಳಗೆ ಏನು ಬರೆದಿತ್ತು? ಒಬ್ಬ ಬೇಟೆಗಾರನ ಬಾಣದಿಂದ ಸಾಯೋದನ್ನು ಬರೆದಿತ್ತು. ಸುಮ್ಮನೆ ನೀವು ಕಲ್ಪನೆ ಮಾಡ್ಕೋತಂದ ಹೋದ್ರೆ ಇವೆಲ್ಲ ಹಣೆ ಬರ ಅನ್ನತಕ್ಕಂಥದ್ದನ್ನು ಎಂತಿಂಥ ಜ್ಞಾನಿಗಳಿಗೆಂದು ಬಿಟ್ಟಿಲ್ಲ, ಮಹಾತ್ಮರಿಗೆಂದು ಬಿಟ್ಟಿಲ್ಲ ಏನ್ರಿ.
ಯಾರಿಗೆ ಬಿಟ್ಟದಂತೀರಿ ನೀವು? ಪ್ರಾರಬ್ಧದ ಕರ್ಮ. ಇದಕ್ಕೆ ಪ್ರಾರಬ್ಧದ ಕರ್ಮ ಹತ್ತಿಕೊಂಡ ಕರೀತಾರೆ. ಸಂಚಿತ ಕರ್ಮ, ಆಗಾಮಿ ಕರ್ಮ, ಪ್ರಾರಬ್ಧದ ಕರ್ಮ ಹತ್ತಿಕೊಂಡ 3 ಕರ್ಮಗಳದಾವೆ. ಈ ಆಗಾಮಿ ಕರ್ಮ ಸಂಚಿತ ಕರ್ಮಗಳನ್ನು ಪೂಜೆ ಪುನಸ್ಕಾರ ದೇವಿ ಕುಂದರಿಸಿ ಸಸಿ ಹಾಕಿ ಏನೋ ಮಾಡಂದ ಈ ಆಗಾಮಿ ಕರ್ಮ ಸಂಚಿತ ಕರ್ಮಗಳನ್ನು ಕಳ್ಕೊಳಕ್ಕೆ ಬರ್ತದೆ. ಇಲ್ಲೇ ಹಣೆಯ ಮಧ್ಯದಲ್ಲಿ ಬರೆದ ಬ್ರಹ್ಮ ಬದುಕಿನೊಳಗೆ ನಮ್ಮ ಹಣೆ ಬರ ಅನ್ನತಕ್ಕಂಥದ್ದನ್ನು ಯಾರಿಂದಲೂ ಕೂಡ ತಪ್ಸಕ್ಕೆಂದ ಆಗಂಗಿಲ್ಲ. ಅದಕ್ಕಾಗಿಯೇ ತಾಯಿ ಗರ್ಭದೊಳಗಿದ್ದಾಗ 8ನೇ ತಿಂಗಳದೊಳಗೆ ಒಂದು ಕಡೆಗಿಂದ ಬ್ರಹ್ಮನು ಬರ್ತಾನೆ, ಇನ್ನೊಂದು ಕಡೆಗಿಂದ ಶಿವನು ಕೂಡ ಬರ್ತಾನೆ. ಬ್ರಹ್ಮ ಹಿಂದಿನ ಜನ್ಮದೊಳಗೆ ಮಾಡಿರ್ತಕ್ಕಂಥ ಪಾಪ ಕರ್ಮಗಳನ್ನು ಲೆಕ್ಕ ಹಾಕಿ ಏನ್ರಿ ನಮ್ಮ ಹಣಿ ಬರೋ ಮೇಲೆ ಇವ ಹಿಂಗೆ ಹುಟ್ಟಬೇಕು. ಹಿಂದೊಂದು ಕತೆ ಹೇಳಿದ್ದೆ ನಾನು ನಿಮಗೆ. ಏನ್ರಿ ಕಾಶಿ ಪಟ್ಟಣದೊಳಗೆ ಒಂದೆರಡು ಸೌಂಡ್ ಇಡುತ್ತಮ್ಮ. ಏನ್ರಿ ಕಾಶಿ ಪಟ್ಟಣದೊಳಗೆ ಏನ್ರಿ ಒಬ್ಬವ ಈ ಹಣೆ ಬರ ಓದೋದು ಕಲ್ತಿದ್ನತ್. ಏನ್ರಿ ಹಣೆ ಬರ ಅಂತಕ್ಕಂಥ ಓದೋದು ಅದು ಎಲ್ಲರಿಗೂ ಕೂಡ ಬರೋಂಗಿಲ್ಲ. ಹಣೆ ಬರ ಅಂತಕ್ಕಂಥ ತಿಳ್ಕೊಳತಕ್ಕಂಥದ್ದು, ಹಣೆ ಬರ ಅಂತಕ್ಕಂಥ ಓದ್ತಕ್ಕಂಥದ್ದು ಎಲ್ಲರಿಗೂ ಕೂಡ ಬರೋಂಗಿಲ್ಲ. ಒಬ್ಬವ ಅಲ್ಲೊಬ್ಬ ಜ್ಯೋತಿಷಿಗಾರಿದ್ದ. ಅವ ಏನು ಮಾಡ್ದ, ಒಂದು ದಿವಸ ಆ ಕಾಶಿ ಪಟ್ಟಣದೊಳಗೆ ನದಿ ದಂಡಿ ಮೇಲೆ ಅಂತ ಹೋಗ್ತಿದ್ದ. ಅವಾಗೆಲ್ಲ ನದಿಗೆ ತೇಲಿ ಬಿಡ್ತಿದ್ರು ನೋಡ್ರಿ ಹೆಣಗಳು. ಏನ್ರಿ ಈಗೆಲ್ಲ ಅಲ್ಲೊಂದು ಹರಿಶ್ಚಂದ್ರ ಘಾಟ್ ಹತ್ಕೊಂಡೈತಿ. ಈಗ ಸತ್ತವ್ರಿಗೆ ಮಣ್ಣು ಮಾಡೋಕ್ಕೆ ಬೇರೆ, ಸುಡಾಕೆ ಒಂದು ಬೇರೆ, ಹಿಂಗೆಲ್ಲ ಮಾಡ್ತಿರ್ತಾರೆ. ಆವಾಗ ನೀರಾಗಿಂದ ಹರಿಬಿಡ್ತಿದ್ರು. ಅವ ಪಾಪ ನದಿ ದಂಡಿ ಮ್ಯಾಗ ಹೋಗುವಾಗ ಒಂದವನ ತಲೆ ಡೋಗಿ ಸಿಕ್ತು. ಬುರುಡೆ ಅಂತೀರೇನು ನೀವು? ಡೋಗಿ ಸಿಕ್ತು. ಪಾಪ ಡೋಗಿ ಕೈಯಾಗಿ ತೊಗೊಂಡು ನೋಡ್ದ, ನಗಕತ್ತ. ಅದನ್ನು ಅವನಿಗೆ ಒಬ್ಬನಿಗೆ ಬರ್ತಿತ್ತು ಅಲ್ಲಿ ಓದಕತ್ತ. ಅದ್ರೊಳಗೆ ಏನು ಬರೆದಿತ್ತು ಹಣಿ ಮೇಲೆ? ಬಡತನ ಮನೆತನದೊಳಗಿಂದ ಹುಟ್ಟಬೇಕು ನೋಡ್ರಿ. ಅದ್ರ ಮೇಲೆ ಬರ್ದಿದ್ದು ಹೇಳ್ತೀನಿ ನಾನು ನಿಮಗೆ. ಅದ್ರ ಮೇಲೆ ಏನು ಬರ್ದನ? ಬಡತನ ಮನೆತನದೊಳಗಿಂದ ಹುಟ್ಟಬೇಕು ಏನ್ರಿ, ಕಷ್ಟದ ಜೀವನದಿಂದ ಕಳಿಬೇಕು, ರೋಗದಿಂದ ನರಳಬೇಕು, ನರಳಿಂದ ಸಾಯಬೇಕು, ಸತ್ತು ಬಳಕು ಇನ್ನೂ ಇದ್ರ ಕರ್ಮ ಮುಗುದಿಲ್ಲ ಅಂತ ಬರ್ದಿತ್ತ. ಅರ್ಥ ಆಯ್ತಾನೆ ನಿಮಗೆ? ಹಣೆ ಬರ ನೋಡ್ರಿ. ಅಂದ್ರೆ ಹಿಂದಿನ ಜನ್ಮದ ಮೇಲೆ ಹೆಂಗೆ ಬರ್ತದ, ಏನದು ಬರ್ದಿತ್ತು ಅದ್ರ ಮೇಲೆ? ಬಡತನ ಮನೆತನದಾಗ ಹುಟ್ಟಬೇಕು, ಕಷ್ಟದ ಜೀವನ ಕಳಿಬೇಕು, ರೋಗದಿಂದ ನರಳಬೇಕು, ನರಳಿ ಸಾಯಬೇಕು, ಸತ್ತು ಬಳಕು ಇದ್ರ ದಿನ ಕರ್ಮ ಮುಗುದಿಲ್ಲ, ಇನ್ನು ಮುಂದೆ ಆತ ಬರ್ದಿತ್ತ. ಇವ ಅಂದ, ಇದು ಸತ್ತು ಬಳಕೆ ಏನಿರ್ತದೆ ಇದು ನೋಡ್ಬೇಕತ್ತಕೊಂಡಂದು. ಅದು ಡೋಗಿ ತೊಗೊಂಡು ಮನೆಗೆ ಬಂದ. ಯಾವಾಗಿಂದ ಡೋಗಿ ತೊಗೊಂಡು ಮನೆಗೆ ಬಂದ ಅವಾಗೆಲ್ಲ ಮನೆಗೆ ಗೋಡೆಗೆ ಕಪ್ಪಾಟಿರ್ತಿತ್ತು ನೋಡ್ರಿ. ಈಗೆಲ್ಲ ಸಪ್ರೇಟ್ ಅಲಮಾರಿ ಅದು ಇದು ಬಂದಾವ. ಅವಾಗ ಮನೆಗೆ ಕಪ್ಪಾಟಿರ್ತಿದ್ವು. ಪಾಪ ಮನೆಗಿಂದ ಒಂದು ಗಂಗಾಳ ತೊಗೊಂಡು ಆ ಡೋಗಿ ಗಂಗಾಳದಾಗ ಇಟ್ಟು ಆ ಕಪಾಟಿನಾಗ ಇಟ್ಟು ಕೀಲಿ ಹಾಕದ. ಅಂದ್ರೆ ಮುಂದೆ ಏನದ ನೋಡ್ಬೇಕತ್ತ. ಯಾವಾಗಿಂದ ದಿನ ಬರಾಮ, ಹಗಲತ್ತೆಲ್ಲ ಜ್ಯೋತಿಷ್ ಹೇಳಿ ಬರಾಮ, ಸಾಯಂಕಾಲ ಬರಾಮ, ಅದು ಕಪಾಟ ಅಟ್ಟೆ ತೆಗ್ಯಾಮ, ಅಟ್ಟೆ ಹಿಂಗೆ ತೆಗೆದು ನೋಡಾಮ, ಅಂದ್ರೆ ಏನಾಗ್ಯದ ಏನಿಲ್ಲ ನೋಡ್ಬೇಕಲ್ಲ. ಏನ್ರಿ ನೋಡಾಮ, ಮತ್ತು ಬಾಗಿಲು ಮುಚ್ಚವ, ಕೀಲಿ ಹಾಕವ. ಇದು ಕಮ್ಮಿ ತಿಂಗಳು ತನಕ ಹಿಂಗೆ ನಡೀತು. ಮುಂಚೆನೇ ಬರಾಮ, ಕಪಾಟ ಬಾಗಿಲು ತೆಗ್ಯಾವ, ಮತ್ತು ಮುಚ್ಚವ, ಮತ್ತು ಸಂಜೆಗೆ ಬರಾಮ, ತೆಗ್ಯಾಮ, ನೋಡಾಮ, ಮುಚ್ಚವ. ಈಕಿಗೆ ಅವನ ಹೆಂಡತಿಗೆ ಸಮಸ್ಯೆ ಬತ್ತು. ಮಗನ ಮನ್ಯಾಗ ಒಂದು ಮುದುಕೆತ್ತು. ಏನು ತಂಗಿ ಅಂದ್ಲು, ನನ್ನ ಗಂಡ ಇದನ್ನು ಏನು ಇಟ್ಟನೆ ಏನಿಲ್ಲ, ಇಟ್ಟೆ ಬಾಗಿಲು ತೆಗಿತಾನ, ಅಟ್ಟೆ ನೋಡ್ತಾನ, ಮುಸ್ತಾನಾಯಿ, ನನ್ನ ಮುಂದೆ ಯಾವುದ್ರೂ ಮುಚ್ಚಿಟ್ಕೊಂಡಿಲ್ಲ. ಇದು ಒಂದು ಹೇಳಿಲ್ಲ ನನಗೆ ಆ ತಳ್ಳಕತ್ಲಿಕ್ಕೆ. ಅವಾಗ ಅದು ಮುದುಕೆಂತು, ತಂಗಿ ಒಮ್ಮೆ ಸಮಸ್ಯೆ ಬಂದ ಬಳಿಕ ಸಮಸ್ಯೆ ನಿವಾರಣೆ ಮಾಡ್ಕೋಬೇಕು. ಹೆಂಗೆ ಮಾಡ್ಕೊಳ್ಳೋ ಸಮಸ್ಯೆ ನಿವಾರಣೆ? ಅವಾಗ ಆಕೆ ಅಂದ್ಲು, ಸಮಸ್ಯೆ ಹೆಂಗೆ ನಿವಾರಣೆ ಮಾಡ್ಕೊಡೋದಂತಂದ್ರೆ ಅದನ್ನು ಆ ಕೀಲಿ ತೆಗೆದು ನೋಡು. ಕೀಲಿ ನೀಲ್ ನನ್ನ ಬಲ್ಲಿ. ಮಳೆ ಬರಕತ್ತೇನ್ರಿ? ಏನ್ರಿ? ಅದನ್ನು ಕೀಲಿ ಅಂದ ಹೆಂಗೆ ತೆಗೆದು ನೋಡೋದು? ನನ್ನ ಬಳಿ ಕೀಲಿ ಕೈಗಳಿಲ್ಲ. ಇದು ಮುದುಕಿ ಎಲ್ಲಿದ್ದು ಗೋಳೆ ಮಾಡಿತಾನೆ, ಈಸು ಗೋಳೆ ಮಾಡಿತ್ತು ಜೋಗಿಯರ್ ಬಲ್ಲಿ. ಹಂಗೆ ಅದು ತೊಗೊಂಡು ಬಂದು ಕೊಡ್ತಿದ್ರೆ ಯಾವ್ದು ಹತ್ತದ ನೋಡತ್ತಿಕೊಂಡಂದು, ಯಾವಾಗ ಹತ್ತದ ನೋಡತ್ತಂದ ಕೂಡ ಅದ್ರಾಗ ಹಿಂಗೆಲ್ಲ ಕೂಡಿ ತೆಗೆದ್ರಾಗ ಒಂದು ಕೀಲಿ ಹತ್ತೇ ಬಿಡ್ತು, ಕಪಾಟ ತೆಗಿತ್ತು. ಯಾವಾಗಿಂದ ಕಪಾಟ ತೆಗಿತ್ತು? ನಿಮ್ಗೊಂದು ಮಾತು ಹೇಳ್ತೀನಿ, ಯಾವಾಗ ತಗೊಂಡು ಚೀರ್ಲಿಕ್ಕೆ. ಯಾಕೆ ತಂಗಿ ಏನದ? ಅಯ್ಯಾಕ ಇದ್ರಾಗ ಏನೂ ಇಲ್ಲ, ಯಾವ ಒಂದು ತಲೆ ಡೋಗ್ಯದ ಅಂದ್ಲು. ಈಕೆ ಅಂದ್ಲು, ನನಗೆ ಗೊತ್ತಿತ್ತು ಯವ್ವ ಹಿಂಗೆ ಹಾಕದತ್ತನ್ನೋದು ತಂದ್ಲು ಮುದುಕಿ. ಈಗ ಏನು ಗೊತ್ತಿದ್ದವ್ರಂಗೆ ಇದು ಯಾರ್ದಿದ್ದಿರ್ಬೇಕು? ಇದು ಡೋಗಿಯರು ಯಾರಿದ್ದಿರ್ಬೇಕು? ಯಾರು ತಂದಿಟ್ಟ ನನ್ನ ಗಂಡ? ಯಾಕೆ ಹಿಂಗೆ ತಂದಿಟ್ಟ ಅನ್ನತ್ತಿಕೊಂಡು, ಅಯ್ಯೋ ತಂಗಿ ಅದೇನು ಕೇಳ್ತೇವ, ನಾನು ಬಾಯಿಲೇನು ಕೇಳ್ತಿ, ಬ್ಯಾಡ ಬಿಡಿ ಯಾವಾಗ ಇರಲಿ, ಅದ್ರ ದೊಡ್ಡ ಕತೆ ಅದ ಅಂದ್ಲಿಕ್ಕೆ ಮುದುಕಿ. ದೊಡ್ಡ ಕತೆ ಏನದ ಅಂದ್ಲು ನೋಡಿ. ಸುಮ್ಮನೆ ಹುಟ್ಟಿಸ್ಲಾಗತ್ತದ ಮುದುಕಿದು.
ದೊಡ್ಡ ಕತೆ ಏನದ ಅವಿ ಬ್ಯಾಡವ ಮತ್ತು ನಾ ಎಲ್ಲಿದು ಮಾಡಲಿ ಇಲ್ಲ ಏನದ ಹೇಳರಿ ಹೇಳು ಏನದ ಹೇಳರಿ ಹೇಳು ಅಯ್ಯ ಏನು ಕೇಳ್ತೇವ ನಿನ್ನ ಲಗ್ನ ಮಾಡ್ಕೊಳಕ್ಕಿಂತ ಮೊದಲ ಒಬ್ಬಕ್ಕಿನ ಮ್ಯಾಲೆ ಪ್ರೀತಿ ಮಾಡಿದ್ದ ಕೇಳ್ರಿ ಕತೆ ಮುದುಕಿ ಹುಟ್ಟು ಒಬ್ಬಕ್ಕಿನ ಪ್ರೀತಿ ಮಾಡಿದ್ದ ಯಾವಾಗ ಆಕೆ ಅಂದ ಸತ್ತಳು ಆಕಿನ ಮ್ಯಾಗಿನ ಪ್ರೀತಿಗಾಗಿ ಆಕಿನ ಡೋಗಿ ತಂದಿಟ್ಟನ ಮನ್ಯಾಗ ಅಂತ ನೋಡ್ರಿ ಮುದುಕಿ ಹೇಳ್ತೀನಿ ಹೆಣ್ಮಕ್ಳಿಗೆ ಏನೋ ನೆಗಣಿದಾರಂದ್ರೆ ತಾಳ್ಬೋದು ನಾದಿಂದೇರಂದ್ರೆ ಏನ್ರಿ ತಾಳ್ಬೋದು ಸಾವುತ್ಯಾರತ್ತಂದ್ರೆ ತಾಳ್ತಾರನ್ರಿ ಏಸ್ ಕಾಲು ಕೂಡ ತಾಳಂಗಿಲ್ಲ ಯಾವಾಗ ನಾ ಇರ್ಲಕ್ಕಾಗೇನೆ ಆಕಿನ ಮ್ಯಾಗಿನ ಪ್ರೀತಿ ತಂದು ಆಕಿನ ಡೋಗಿ ಇಟ್ಟನ್ನೋದು ಇದಕ್ಕೆ ಯಾಕೆ ನಾ ಬಿಟ್ಟೇನತ್ತಂದು ಒಳ್ಳಗೆ ಹಾಕಿ ಕುಟ್ಟು ತಾಯ್ತಿದು ಏನ್ರಿ ಡೋಗಿ ಒಳ್ಳಗೆ ಹಾಕಿ ಕುಟ್ಟಿ ಈ ಹಿಟ್ಟು ಸೋಸೋದಕ್ಕೆ ಏನಂತೀರಿ ನೀವು ಚಾಳ್ನ್ಯಾಗ ಸೋಸಿ ಅವ ಬರೋದ್ರಾಗಿಂದ ಪುಡಿ ಒಯ್ದು ಒಳಗಿಟ್ಟು ಕೀಲಿ ಹಾಕಲ್ಲ ಮತ್ತು ಅವ ದಿನ ಬರಂಗೆ ಬಂದ ನೋಡ್ತಾರೆ ಕಪಾಟ ತೆಗೆದ ಬರೀ ಹಿಟ್ಟಿತ್ತಲ್ಲಿ ಡೋಗಿ ಇದ್ದಿದ್ದಿಲ್ಲ ಇವ ಅಂದ ಏನ ಖಾಲಿ ನೀರು ತೊಗೊಂಬ ನಾ ಯಾಕೆ ತರಲಿ ಅಲ್ಲಿ ಅದಾಳಲ್ಲ ಕಪಾಟ್ನಾಗ ತರ್ತಾಳ ಏನ್ರಿ ನಾ ಯಾಕೆ ತರಲಿ ಕಪಾಟ್ನಾಗ ಅದಾಳ ತರ್ತಾಳ ಅಲ್ಲಿ ಯಾರ ಕಪಾಟ್ನಾಗ ತಿಮ್ಮ ಅಲ್ಲ ಮತ್ತು ದಿನ ನೀನೇ ಕೊಡ್ತಿದ್ದಿ ಇನ್ನು ಮುಂದೆ ನಾ ಕೊಡಂಗಿಲ್ಲ ಅಲ್ಲಿ ಅದಾಳಲ್ಲ ಕಪಾಟ್ನಾಗ ಯಾಕೆ ಏನಾಗಿದೆ ನಿನಗೆ ನನಗೇನು ಕೇಳ್ಬಣ್ಣಿ ಏನು ಕೇಳಿದ್ರು ಕಪಾಟ್ನಾಗ ಕೇಳು ತಂದು ಇಟ್ಟಿಯ ಹೇಳ್ತೀನಿ ಮನ್ಯಾಗ ಕಿರಿಕಿರಿ ಹತ್ತದ ಕಪಾಟ್ ತೆಗೆದು ನೋಡ್ತದ ಏನ ಇದು ಹಿಂಗ್ಯಾಕಾಗ್ಯದ ಅಂದ ಮತ್ತು ನನಗೆ ಹೇಳಾರ್ದೆ ಆಕಿನ ಮ್ಯಾಗ ಪ್ರೀತಿ ಇದೀನಿ ತಂದು ನನ್ನ ಮನೆಗೆ ಇಟ್ಟರೆ ಆಕಿನ ಬಿಟ್ಟೆ ನನ್ನ ಕುಟ್ಟಿ ಪುಡಿ ಮಾಡಿ ಎತ್ತಿ ಕೊಡೋನು ಅವಾಗವ ಸಿಟ್ಟಿ ಬರಲಿಲ್ಲ ನಗಲಕತ್ನತ್ತ ಬಡತನ ಮನೆಗೆ ಹುಟ್ಟಬೇಕು ಕಷ್ಟ ಜೀವನ ಕಳಿಬೇಕು ಏನ್ರಿ ರೋಗದಿಂದ ನರಳಬೇಕು ನರಳಿಂದ ಸಾಯಬೇಕು ಸತ್ತು ಬಳಕನು ಕೂಡ ಇದ್ರ ಮುಗುದಿಲ್ಲ ಇನ್ನು ಐತೆ ಎತ್ತಿಕೊಂಡಂದು ನನ್ನ ಹೆಂಡತಿ ಕೈಯಾಗ ಕುಟ್ಟಿಸ್ಕೊಂಡು ಪುಡಿ ಆಗೋದು ಬರ್ತದ ಅದ್ರ ಮ್ಯಾಲೆ ಹಣೆ ಬರ ಯಾರಿಂದಲೂ ಕೂಡ ತಪ್ಸೋಕ್ಕಾಗಂಗಿಲ್ಲ ಆಕೈತೇನ್ರಿ ಒಂದು ಕಡೆಗೆ ಬ್ರಹ್ಮ ಬರೆದು ಬಂದು ನಮ್ಮ ಹಣೆ ಬರ ಬರೀತಾನ ಇನ್ನೊಂದು ಕಡೆಗಿಂದ ಭಗವಂತ ಬಂದು ದರ್ಶನವನ್ನು ಕೊಡ್ತಾನ ಯಾವಾಗಿಂದ ಪರಮಾತ್ಮ ಬಂದು ಏನಂತ ದರ್ಶನ ಕೊಡ್ತಾನ ಏನ್ರಿ ಏನಂತ ದರ್ಶನ ಕೊಡ್ತಾನಂದರೆ ಯಾವಾಗ ಬಂದನ್ನ ದರ್ಶನ ಕೊಟ್ಟಾಗ ನಾವು ತಾಯಿ ಗರ್ಭದೊಳಗಿರ್ತಕ್ಕಂಥ 8 ತಿಂಗಳ ಕೂಸ ಭಗವಂತನ ಪಾದ ಮುಟ್ಟೆಂದು ಆಣಿ ಮಾಡ್ತದೆ ಹೇ ಪರಮಾತ್ಮ ಏನ್ರಿ ನಾವೆಲ್ಲ ಇದು ಕೇವಲ ಒಬ್ಬನ ಮಗನೇ ಅಂತಲ್ಲ ನೀವೆಲ್ಲ ಏನು ಕುಂತೀವಲ್ಲ ನಾವೆಲ್ಲರೂ ಕೂಡ ಭಗವಂತನ ಪಾದ ಮುಟ್ಟಿ ನಾವೆಲ್ಲರೂ ಕೂಡ ಆಣಿ ಮಾಡಿ ಬಂದಿರತಕ್ಕಂಥವ್ರು ಮಳೆ ನಿಂತದನಲ್ರಿ ಏನ್ರಿ ಹೇಳೇನು ಮುಗಿಸಲ್ರಿ ಯಾಕಂದ್ರೆ ಇಲ್ಲಿ ಹಿಂದೆ ಗಂಗಾಳಿ ದಾಂಡ್ ನಾಲಕತ್ತಾವ ನೀವು ಕೇಳೋರ್ಕಿಂತ ಈಚೆಗಡೆ ಹಿಂದಿನವ್ರದ್ದು ಗದ್ದಲು ಭಾಳದು ಏನ್ರಿ ಇದು ಈಟ್ ಹೇಳಿಬಿಡ್ತೀನಿ ತೋರಿ ನಂದು ಟೈಮ್ ಆಗೈತಿ ಏನ್ರಿ ಇಲ್ಲಿ ನಾವು ಭಗವಂತನಿಗೆ ಅಂದ ಒಂದು ಕಡೆಗೆ ಬ್ರಹ್ಮ ಹಣೆ ಬರ ಅಂತಕ್ಕಂಥ ಬರೆದು ಹೋಗ್ತಾನ ಇನ್ನೊಂದು ಕಡೆಗೆ ಅಂದ ಭಗವಂತ ನಮಗೆ ದರ್ಶನವನ್ನು ಕೊಡ್ತಾ ಏನಂತ ಕೊಡ್ತಾನ